ದೆಹಲಿ ಅಂಗಳದಲ್ಲಿ ನಾಯಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿದ್ರೆ ರಾಜ್ಯದ ಜಿಲ್ಲೆಯಲ್ಲೂ ಬೆಂಬಲಿಗರ ಹೋರಾಟಕ್ಕೆ ಅವರು ಇಳಿದಿದ್ರು. ನಮ್ಮ ನಾಯಕರಿಗೆ ಮಂತ್ರಿಗಿರಿ ಡಿಸಿಎಂ ಕೊಡಿ ಅಂತ ಪ್ರತಿಭಟಿಸಿದ್ರು. ಡಿಸಿಎಂ ಮಾಡಿ ಅಂತ ಕೆಲವರು, ಸಚಿವ ಸ್ಥಾನ ಬೇಕು ಅಂತ ಮತ್ತೆ ಕೆಲವರು, ತಮ್ಮ ನೆಚ್ಚಿನ ನಾಯಕನಿಗೆ ಮಂತ್ರಿಗಿರಿ ಪಟ್ಟ ಸಿಗ್ಲಿ ಅಂತ ಇಂದು ರಾಜ್ಯಾದ್ಯಂತ ಬೆಂಬಲಿಗರು ಹೋರಾಟ ನಡೆಸಿದ್ರು. ದೆಹಲಿ ಅಂಗಳದಲ್ಲಿ ಅಧಿಕಾರದ ಆಟ, ಇಲ್ಲಿ ಬೆಂಬಲಿಗರ ಹಠ. ಯತೀಂದ್ರ ಸಿದ್ದರಾಮಯ್ಯ ಡಿಸಿಎಂ ಮಾಡಿ ಅಂತ ಪ್ರೊಟೆಸ್ಟ್. ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನ ತ್ಯಾಗ ಮಾಡ್ತಿದ್ದಂತೆ ಪುತ್ರನಿಗಾದ್ರೂ ಒಂದೊಳ್ಳೆ ಅವಕಾಶ ಸಿಗ್ಲಿ ಅಂತ ಟಗರು ಬೆಂಬಲಿಗರು ಆಗ್ರಹಿಸುತ್ತಿದ್ದಾರೆ. ಮೈಸೂರಿನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಯತೀಂದ್ರ ಸಿದ್ದರಾಮಯ್ಯನವರನ್ನೇ ಡಿಸಿಎಂ ಕುರ್ಚಿಯಲ್ಲಿ ನೋಡಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಯತೀಂದ್ರರನ್ನೇ ಡಿಸಿಎಂ ಮಾಡಿ ಎಂದು ಘೋಷಣೆ ಕೂಗಿ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಮಾಡಬೇಕು ಅಂತ ಪೌರಕಾರ್ಮಿಕರ ಸಂಘಟನೆಗಳು ಆಗ್ರಹಿಸಿದ್ವು. ಒಂದು ವೇಳೆ ನೀಡದಿದ್ರೆ ಬೆಂಗಳೂರಿನ ಕಸ ವಿಲೇವಾರಿಯನ್ನೇ ಬಂದ್ ಮಾಡ್ತೇವೆ ಅಂತ ಎಚ್ಚರಿಸಿದ್ರು. ದಲಿತ ಬಲಗೈ ಸಮುದಾಯಕ್ಕೆ ಡಿಸಿಎಂ ಹಾಗೂ 5 ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬಲಗೈ ಜಾತಿಗಳ ಒಕ್ಕೂಟ ಪ್ರತಿಭಟಿಸಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಸೂಕ್ತ ಪ್ರಾತಿನಿಧ್ಯ ನೀಡದಿದ್ರೆ ತಕ್ಕ ಉತ್ತರ ನೀಡುವುದಾಗಿ ಎಚ್ಚರಿಕೆ ನೀಡಿದೆ. ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮುದಾಯ ಸಂತೋಷ್ ಲಾಡ್ರನ್ನ ಉಪಮುಖ್ಯಮಂತ್ರಿ ಮಾಡುವಂತೆ ಗೋಪಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ್ರೆ ಅಖಿಲ ಕರ್ನಾಟಕ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಪ್ರಿಯಾಂಕ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಮೈಸೂರಿನ ಟೌನ್ ಹಾಲ್ ಮುಂದೆ ಪ್ರತಿಭಟಿಸಿದ್ರು. ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡುವುದಾಗಿ ಎಚ್ಚರಿಕೆ. ಹುಬ್ಬಳ್ಳಿಯ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ದಲಿತರನ್ನ ಮಂತ್ರಿ ಮಾಡಿಲ್ಲ, ಪ್ರಸಾದ್ ಅಬ್ಬಯ್ಯರನ್ನ ಮಾಡಿ, ಇಲ್ದಿದ್ರೆ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡೋದಾಗಿ ಎಚ್ಚರಿಸಿದ್ರು. ಒಂದು ವೇಳೆ ಕೊಡದೇ ಇದ್ದಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ಜನತೆ ಸೇರಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ಈ ಭಾಗವನ್ನೆಲ್ಲ ಪೂರ್ತಿ ಬಂದ್ ಮಾಡ್ತೇವೆ ಅಂತಂದೇಳಿ ಈ ಮೂಲಕ ಹೇಳಬಯಸ್ತೇನೆ. ನಮ್ಮಂತ ಕಾರ್ಯಕರ್ತರಿಗೆ ರಾಯಚೂರಿನ ಸಿಂಧನೂರಿನಲ್ಲಿ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಫ್ಯಾನ್ಸ್ ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಅಂಬಾದೇವಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ನೋಡಬಹುದು, ನೂರಾರು ಜನ ಸೇರಿ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಆಗ್ರಹ ಮಾಡ್ತಾ ಇರುವಂತದ್ದನ್ನು ನೋಡಬಹುದು. ಮೈಸೂರಿನ ಎನ್ಆರ್ ಮಹಲ್ಲಾದ ಅಂಬೇಡ್ಕರ್ ಪ್ರತಿಮೆ ಬಳಿ ಶಾಸಕ ತನ್ವೀರ್ಗೆ ಸಚಿವ ಸ್ಥಾನ ನೀಡುವಂತೆ ಅಭಿಮಾನಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಮತ್ತೊಂದು ಕಡೆ ಅನಿಲ್ ಚಿಕ್ಕಮಾಧುಗೆ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿ ಮೈಸೂರಿನ ಮಹಾಗಣಪತಿ ದೇವಸ್ಥಾನದಲ್ಲಿ ಅಭಿಮಾನಿಗಳು 101 ಈಡುಗಾಯಿ ಹೊಡೆದ್ರು. ಕೊಪ್ಪಳದಲ್ಲಿ ಶಾಸಕ ಶಿವರಾಜ್ ತಂಗಡಗಿ ಬೆಂಬಲಿಗರು 575 ಮೆಟ್ಟಿಲುಗಳ ಅಂಜನಾದ್ರಿ ಬೆಟ್ಟ ಏರಿದ್ರು. ಮಂತ್ರಿ ಸ್ಥಾನಕ್ಕಾಗಿ ಹನುಮಾನ್ ಚಾಲೀಸ್ ಪಠಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಹಾಸನದ ಅರಸೀಕೆರೆಯಲ್ಲೂ ಶಿವಲಿಂಗೇಗೌಡರ ಪರ ಬೆಂಬಲಿಗರು 101 ಈಡುಗಾಯಿ ಹೊಡೆದ್ರು. ಇನ್ನು ಕಲಬುರಗಿಯಲ್ಲಿ ಡಿಕೆಶಿ ಅಭಿಮಾನಿಗಳು ಸಂಭ್ರಮಾಚರಿಸಿದ್ದಾರೆ. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಒಡೆದು ಸಿಹಿ ಹಂಚಿ ಡಿಕೆ ಅಂತ ಜೈಕಾರ ಹಾಕಿದ್ರು. ಮತ್ತೊಂದು ಕಡೆ ಡಿಕೆ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದಿದ್ದ ಪಂಚಮುಖಿ ಆಂಜನೇಯ ದೇಗುಲದ ಅರ್ಚಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಇಲ್ಲಿ ಪೂಜೆ ಸಲ್ಲಿಸಿದ್ದ ಆರ್ ಗುಂಡೂರಾವ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಬಿಎಸ್ ಯಡಿಯೂರಪ್ಪಗೆ ಸಿಎಂ ಪಟ್ಟ ಒಲಿದಿತ್ತು. ಈಗ 2025 ಅಕ್ಟೋಬರ್ನಲ್ಲಿ ಇದೇ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆಗೆ ಸಿಎಂ ಪಟ್ಟ ಒಲಿದಿದೆ ಅಂತ ಹೇಳಿದ್ರು. ಗುಂಡೂರಾವ್ ಅವರು ಇಲ್ಲಿ ಒಂದು ಮಂಡಲ ಸೇವೆ ಮಾಡಿಸಿದ್ರು, ಹಾಗಾಗಿ ಅವರು ಸಿ ಎಂ ಆದರು. ಆಮೇಲೆ ವೀರಪ್ಪ ಮೊಯ್ಲಿ ಅವರಾದರು, ಬಂಗಾರಪ್ಪ ಅವರು ಆದರು, ಮತ್ತು
ಯಡಿಯೂರಪ್ಪನವರಾದರು. ಈಗ ಇವರು ಸೇವೆ ಮಾಡಿಸಿದ್ದಾರೆ, ಇವರು ಸಹ ಆಗ್ತಾರೆ ಅಂತ ಅವತ್ತು ಹೇಳಿದ್ವಿ, ಈಗ ಆಗಿದ್ದಾರೆ. ಒಂದ್ ಕಡೆ ದೆಹಲಿ ಅಂಗಳದಲ್ಲಿ ಸಂಪುಟ ರಚನೆ ಸರ್ಕಸ್ ನಡೆಯುತ್ತಿದ್ರೆ, ಇಲ್ಲಿ ಬೆಂಬಲಿಗರು ಬೀದಿಗಿಳಿದು ತಮ್ಮ ನಾಯಕರ ಪರ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಹೈಕಮಾಂಡ್ ಈ ಹೋರಾಟಗಳನ್ನ ಗಮನಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.